ಇತ್ತೀಚೆಗಂತೂ ಯಾವ ವಸ್ತುವನ್ನು ಬಳಕೆ ಮಾಡಬೇಕು, ಯಾವ ವಸ್ತುವನ್ನು ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದೇ ಜನರಿಗೆ ಗೊಂದಲ ಆಗಿದೆ. ಈಗಾಗಲೇ ಇಡ್ಲಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ತಿಂದರೆ ಹಾನಿಕಾರಕ ಅಂತ ಬಂತು. ಹಸಿರು ಬಟಾಣಿ ಆಯಿತು, ಟ್ಯಾಟೂ ಆಯಿತು. ಈಗ ಕಲರ್ ಮೆಹಂದಿಯಲ್ಲೂ ಕೂಡ ಹಾನಿಕಾರಕ ವಸ್ತುಗಳಿದೆ ಅಂತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ಮೆಹಂದಿ ಕಲರ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆಯಂತೆ. ಹಾಗಾಗಿ ಬಣ್ಣವನ್ನು ಹೆಚ್ಚಿಸೋದಕ್ಕೆ ಮೆಹಂದಿಯಲ್ಲಿ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಈಗ ಗೊತ್ತಾಗಿದೆ. ಈಗ ನಿಷೇಧಿತ ಕಲರ್ಗಳನ್ನು ಬಳಸಿ ಮೆಹಂದಿಯನ್ನು ತಯಾರಿ ಮಾಡ್ತಕ್ಕಂಥ ವಿಚಾರ ಕೂಡ ಗೊತ್ತಾಗಿದೆ. ಕೆಮಿಕಲ್ ಮೆಹಂದಿಯನ್ನು ಬಳಸಿದ್ರೆ ಕ್ಯಾನ್ಸರ್, ತುರಿಕೆ, ಚರ್ಮ ಕಾಯಿಲೆ ಸಂಭವ ಇದೆ. ಹಾಗಾಗಿ ಆಹಾರ ಸುರಕ್ಷತೆ ಮತ್ತು ಔಷಧ ಗುಣಮಟ್ಟ ಇಲಾಖೆಗೆ ದೂರು ಹೋಗಿದೆ. ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೆಹಂದಿಗಳ ಸ್ಯಾಂಪಲನ್ನು ಸಂಗ್ರಹ ಮಾಡಲಾಗಿದೆ. ಶೀಘ್ರದಲ್ಲೇ ಹೊರಬೀಳುತ್ತೆ ಮೆಹಂದಿ ಕಲರ್ ಕುರಿತಂತಹ ಒಂದು ರಿಪೋರ್ಟ್. ಅಂದರೆ ಈಗ ಅದನ್ನು ಲ್ಯಾಬೊರೇಟರಿ ಕಳಿಸಿರ್ತಾರೆ. ಬೇರೆ ಬೇರೆ ಬ್ರ್ಯಾಂಡ್ಗಳ ಮೆಹಂದಿಯನ್ನು ಲ್ಯಾಬೊರೇಟರಿ ಕಳಿಸಿರ್ತಾರೆ. ಇದರಲ್ಲಿ ಕೇವಲ ನ್ಯಾಚುರಲ್ ಹೆನ್ನ ಅಂದರೆ ನ್ಯಾಚುರಲ್ ಮೆಹಂದಿ ಮಾತ್ರ ಇದೆಯಾ, ಅಥವಾ ಕಲರ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ರಾಸಾಯನಿಕಗಳನ್ನು ಬಳಸಿದಾರಾ? ಆ ರಾಸಾಯನಿಕಗಳಿಂದ ದೇಹದ ಮೇಲೆ ಬೀರುವಂತಹ ದುಷ್ಪರಿಣಾಮಗಳು ಏನೇನು, ಇವೆಲ್ಲವೂ ಕೂಡ ಈಗ ಒಂದು ಕಡೆಯಿಂದ ಗೊತ್ತಾಗಬೇಕು. ಮೊದಲನೇದಾಗಿ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ಮೇಲೆ ಅಲ್ಲಿ ನಿಜಕ್ಕೂ ಕೂಡ ರಾಸಾಯನಿಕಗಳನ್ನ ಬಳಸಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತಂದರೆ ಅದು ಯಾವ್ಯಾವ ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡ್ಗಳನ್ನ ಈಗ ರಾಜ್ಯದಲ್ಲಿ ನಿಷೇಧ ಮಾಡಬೇಕಾಗುತ್ತೆ. ನಿಜ, ನಿಮಗೆ ಇನ್ಸ್ಟಂಟಾಗಿ ಬಹಳ ವೇಗವಾಗಿ ಕಲರ್ ಬರಬೇಕು ಅಂತಂದರೆ ರಾಸಾಯನಿಕಗಳನ್ನ ಹಾಕ್ತಾರೆ, ಕೆಮಿಕಲ್ಸನ್ನು. ಸೊ ಹಾಗಾಗಿ ನೇರವಾಗಿ ಚರ್ಮದ ಮೇಲೆ ಇದನ್ನು ಹಾಕೋದ್ರಿಂದ ಚರ್ಮದ ಮೇಲೆ ಇದರದ್ದು ದುಷ್ಪರಿಣಾಮ ಬೀರುತ್ತೆ ಅಂತ ದೂರ ಹೋಗಿರೋದ್ರಿಂದ ಈಗ ಆಹಾರ ಸುರಕ್ಷತೆ ಮತ್ತು ಔಷಧ ಗುಣಮಟ್ಟ ಇಲಾಖೆಯವರು ಬೇರೆ ಬ್ರ್ಯಾಂಡ್ಗಳ ಮೆಹಂದಿಯನ್ನು ಸಂಗ್ರಹಿಸಿ ಅದನ್ನು ಲ್ಯಾಬೊರೇಟರಿ ಕಳಿಸ್ಕೊಟ್ಟಿದ್ದಾರೆ. ಸದ್ಯದಲ್ಲೇ ಹೊರಬೀಳುತ್ತೆ ಈ ಮೆಹಂದಿ ಕಲ್ಲರ್ ಕುರಿತಂತಹ ರಿಪೋರ್ಟ್. ಬಳಸಬಹುದಾ, ಬಳಸಬಾರ್ದ? ಮೊದಲೆಲ್ಲ ಮೆಹಂದಿಗಳನ್ನ ನ್ಯಾಚುರಲ್ಲಾಗಿ ಆ ಸೊಪ್ಪು ತಂದು ರೆಡಿ ಮಾಡ್ತಾಯಿದ್ರು. ಈಗಂತೂ ಎಲ್ಲ ನಿಮಗೆ ಕೋನ್, ಟ್ಯೂಬ್ ಅಂತೆಲ್ಲ ಬರುತ್ತೆ. ಈ ಥರ ಚಿತ್ರಗಳನ್ನು ಬಿಡಿಸೋದಕ್ಕೆ ತಲೆಗೆ ಹಾಕ್ಕೊಳ್ತಕ್ಕಂಥದ್ದು, ಕೆಲವರೆಲ್ಲ ಇದನ್ನು ತಲೆಗೆ ಹಾಕ್ಕೋತಾರೆ. ಸೊ ಹಾಗಾಗಿ ಈ ಕಲರ್ ಮೆಹಂದಿಯಲ್ಲೂ ಕೂಡ ಹಾನಿಕಾರಕ ಅಂಶಗಳಿದೆ ಅಂತಕ್ಕಂಥದ್ದು ಈಗ ಜನರಿಂದ ಬಂದಿರುವಂತಹ ದೂರು. ಜನರು ಈ ದೂರನ್ನು ಕೊಟ್ಟಿದ್ದಾರೆ. ಸೊ ಮೆಹಂದಿ ಕಲರ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ, ಹಾಗಾಗಿ ಇದನ್ನು ಬಳಸುವ ಮುನ್ನ ಎಚ್ಚರ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದು ಇನ್ನೂ ಕೂಡ ಫೈನಲ್ ಆಗಿಲ್ಲ, ರಿಪೋರ್ಟ್ ಬಂದಿಲ್ಲ. ಈಗೇನೋ ಬಣ್ಣವನ್ನು ಹೆಚ್ಚಿಸಲು ನಿಮಗೆ ಡಾರ್ಕ್ ಕಲರ್ ಬರಬೇಕು ಅಂತಂದರೆ ಅದಕ್ಕೆ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಈಗ ಯಾವ ರೀತಿ ತಡೆ ಒಡ್ಡುತ್ತಾರೆ ಸರ್ಕಾರದ ವತಿಯಿಂದ ಅಂತ ನೋಡಬೇಕು. ನಿಷೇಧಿತ ಕಲರ್ ಬಳಸಿ, ಕಲ್ಲರೇ ಫಸ್ಟ್ ಆಫ್ ಆಲ್ ನಿಷೇಧಿತ, ಅದನ್ನು ಬಳಸೋ ಹಾಗಿಲ್ಲ. ಅದನ್ನು ಬಳಸಿ ಮೆಹಂದಿಯನ್ನು ತಯಾರಿ ಮಾಡ್ತಾರೆ ಅಂತಂದರೆ ಅದನ್ನು ಹಚ್ಕೊಳ್ಳೋದ್ರಿಂದ ಏನೇನು ತೊಂದರೆಗಳಾಗಬಹುದು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಕೆಮಿಕಲ್ ಮೆಹಂದಿಯನ್ನು ಬಳಸಿದ್ರೆ ಕ್ಯಾನ್ಸರ್, ಚರ್ಮ ಕಾಯಿಲೆ ಇವೆಲ್ಲವೂ ಕೂಡ ಉಂಟಾಗುತ್ತೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಇದನ್ನು ಪರೀಕ್ಷೆಗೆ ಒಳಪಡಿಸಲೇಬೇಕು. ಜನರ ಆರೋಗ್ಯವನ್ನು ಸರ್ಕಾರ ಕಾಪಾಡಬೇಕು. ಆಹಾರ ಸುರಕ್ಷತೆ ಮತ್ತು ಔಷಧ ಗುಣಮಟ್ಟ ಇಲಾಖೆಗೆ ಈ ಕುರಿತಂತೆ ದೂರು ಹೋಗಿದೆ. ದೂರು ಬಂದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೆಹಂದಿಗಳ ಸ್ಯಾಂಪಲನ್ನು ಸಂಗ್ರಹ ಮಾಡಿದ್ದಾರೆ. ಅದನ್ನು ಲ್ಯಾಬೊರೇಟರಿ ಕಳಿಸ್ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಹೊರಬೀಳುತ್ತೆ ಈ ಮೆಹಂದಿ ಕಲರ್ ಕುರಿತಂತಹ ರಿಪೋರ್ಟ್. ಆಮೇಲೆ ನೋಡೋಣ. ಈಗ ಸದ್ಯಕ್ಕಂತೂ ಮೆಹಂದಿ ಬಳಸ್ಬೋದಾ ಬೇಡವಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ. ರಿಪೋರ್ಟ್ ಬಂದ ನಂತರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತೆ.